ಐಶ್ವರ್ಯ ಶಿಂದೋಗಿ ಅವರ ಸ್ಕಿನ್ ಕೇರ್ ರೂಟೀನ್ ಹೆಂಗೆಲ್ಲ ಇರುತ್ತೆ? ಆಕ್ಚುಲಿ ಹುಡುಗಿರ್ಗೆ ಹೆಂಗ್ ಗೊತ್ತಾ, ಆಕ್ಟರ್ಸ್ ಆಗಿರ್ಬೋದು, ನಾನ್ ಆಕ್ಟರ್ಸ್ ಆಗಿರ್ಬೋದು, ಹುಡುಗಿರ್ಗೆ ಒಂದೊಂದು 3 months ಅಥವಾ 6 months 1 year ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ. ಏಜ್ ಟು early 20s ವರೆಗೂ ಈ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಏನಪ್ಪ ಮಾಡ್ಬೇಕು, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ಓಕೆ 3 months ಇದನ್ನ ಟ್ರೈ ಮಾಡೋಣ. ಸೊ ನೀವು ನಂಬಲ್ಲ, ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಆಕ್ನೆ ಬಂದ್ಬಿಟ್ಟಿತ್ತು, ಕಂಪ್ಲೀಟ್ಲಿ ಆಕ್ನೆ ತುಂಬಿತ್ತು. ನನ್ನ ಲೈಫಲ್ಲೇ ಅಷ್ಟು ಆಕ್ನೆ ಆಗಿರ್ಲಿಲ್ಲ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಏನೋ ಆಗಿದೆ ಮುಖಕ್ಕೆ ಅಂತ ನೀವು ಒಂದಷ್ಟು ಕ್ರೀಮ್ ಹಾಕೊಳ್ಳೋದು, ಒಂದಷ್ಟು ಮೆಡಿಕೇಶನ್ಸ್ ಮಾಡೋದು, ಇಟ್ ಇಸ್ ನಾಟ್ ಗುಡ್. ಈಗ ನಟಿ ಬಿಗ್ ಬಾಸ್ ಇಂದ ನಾವು ನೋಡ್ತಾನೆ ಬಂದಿದೀವಿ. ಅದಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಿ ನಟಿಸ್ತಾ ಇರ್ತಾರೆ. ನಟಿಯಾದ ತಕ್ಷಣ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐಶ್ವರ್ಯ ಶಿಂದೋಗಿ ಅವರ ಸ್ಕಿನ್ ಕೇರ್ ರೂಟೀನ್ ಹೆಂಗೆಲ್ಲ ಇರುತ್ತೆ ಅಂತ? ಆಕ್ಚುಲಿ ಹುಡುಗಿರ್ಗೆ ಹೆಂಗ್ ಗೊತ್ತಾ, ಆಕ್ಟರ್ಸ್ ಆಗಿರ್ಬೋದು, ನಾನ್ ಆಕ್ಟರ್ಸ್ ಆಗಿರ್ಬೋದು, ಹುಡುಗಿರ್ಗೆ ಒಂದೊಂದು 3 months ಅಥವಾ 6 months 1 year ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ. ಯಾರೋ ಒಬ್ರು ಹೇಳಿದ್ರು ಅಂತ 3 months ಒಂದಷ್ಟು ಅದನ್ನ ಕ್ರೀಮ್ಸು ಅದು ಇದು ತಗೊಂಡು ಅದನ್ನ ಫಾಲೋ ಮಾಡ್ತೀವಿ, ಇನ್ನೊಂದು 3 months ಬೇರೆ ತರದ್ ಫಾಲೋ ಮಾಡ್ತೀವಿ. ಸೊ ಹೀಗ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಫೇಸ್ ಯಾವಾಗ ಆಗುತ್ತೆ ಗೊತ್ತಾ, ಲೈಕ್ 20s, ನಮ್ಮ ಟೀನೇಜ್ ಟು early 20s ವರೆಗೂ ಈ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಏನಪ್ಪ ಮಾಡ್ಬೇಕು, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ಓಕೆ 3 months ಇದನ್ನ ಟ್ರೈ ಮಾಡೋಣ, ಓ ಟಿವಿಯಲ್ಲಿ ಇದನ್ನ ನೋಡ್ದೆ ಇವತ್ತು, ಸೊ 3 months ಇದನ್ನ ಟ್ರೈ ಮಾಡೋಣ, ಈ ತರ ಮೈಂಡ್ ಸೆಟ್ ಇರುತ್ತೆ. ಬಟ್ ಆಫ್ಟರ್ ಅ ಸರ್ಟನ್ ಏಜ್ ಅಲ್ವಾ, ಒಂದು 25 ಆದ್ಮೇಲೆ ನಿಮ್ಮ ಸ್ಕಿನ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ಯಾವ ರೀತಿ ಇರುತ್ತೆ, ನಿಮ್ಗೆ ಅದು ನಾಲೆಜ್ ಬಂದ್ಬಿಡುತ್ತೆ, ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ. ಸೊ ಆ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ನಾನು ಆಕ್ಟರ್ ಆಗಿರೋದ್ರಿಂದ ಸ್ಕಿನ್ ಕೇರ್ ಕಮ್ಸ್ ಫಸ್ಟ್. ಸೊ ನೀವು ನಂಬಲ್ಲ, ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನಂಗೆ ಹಾರ್ಮೋನಲ್ ಇಶ್ಯೂ ಆಗಿತ್ತು. ಹಾರ್ಮೋನಲ್ ಇಶ್ಯೂ ಆಗಿ ನನ್ನ ಸ್ಕಿನ್ ಫುಲ್ಲು ಆಕ್ನೆ ಬಂದ್ಬಿಟ್ಟಿತ್ತು, ಕಂಪ್ಲೀಟ್ಲಿ ಆಕ್ನೆ ತುಂಬಿತ್ತು. ನನ್ನ ಲೈಫಲ್ಲೇ ಅಷ್ಟು ಆಕ್ನೆ ಆಗಿರ್ಲಿಲ್ಲ, ಅಷ್ಟು ಅದನ್ನು ಬಿಗ್ ಬಾಸ್ ಟೈಮಲ್ಲೇ ಬಂತು. ಸೊ ಯು ಕಾನ್ ಡೂ ಎನಿಥಿಂಗ್ ಅಬೌಟ್ ಇಟ್. ಒಂದಷ್ಟು ಕ್ರೀಮ್ಸು, ಈವನ್ ಮೆಡಿಕೇಶನ್ಸ್ ಎಲ್ಲ ತಗೊಂಡ್ರು ಮೆಡಿಕೇಶನ್ಸ್ ಒಂಚೂರು ಕಂಟ್ರೋಲ್ ಮಾಡುತ್ತೆ, ಇಲ್ಲ ಅಂತಲ್ಲ. ಬಟ್ ಯು ಹ್ಯಾವ್ ಟು ಗಿವ್ ಇಟ್ ಟೈಮ್. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಏನೋ ಆಗಿದೆ ಮುಖಕ್ಕೆ ಅಂತ ನೀವು ಒಂದಷ್ಟು ಕ್ರೀಮ್ ಹಾಕೊಳ್ಳೋದು, ಒಂದಷ್ಟು ಮೆಡಿಕೇಶನ್ಸ್ ಮಾಡೋದು, ಇಟ್ ಇಸ್ ನಾಟ್ ಗುಡ್. ಅಂದ್ರೆ ನಮ್ ಹೆಲ್ತ್ಗೂ ಎಫೆಕ್ಟ್ ಆಗುತ್ತೆ. ಸ್ಕಿನ್ಗೆ ಏನೋ ಮಾಡ್ಬೇಕು ಅಂತ ನಮ್ ಹೆಲ್ತ್ ಎಫೆಕ್ಟ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ? ಸೊ ಅದನ್ನ ಮಾಡ್ಕೊಬಾರ್ದು. ಇವನ್ ಆಸ್ ಅನ್ ಆಕ್ಟರ್, ಪ್ರತಿಯೊಬ್ಬ ಆಕ್ಟ್ರೆಸ್ ಇವಾಗ ಒಂದು ರೂಲ್ ಇದೆ, ಮಿನಿಮಲಿಸಮ್ ಅಷ್ಟೇ. ಮಿನಿಮಲಿಸಮ್, ಫೇಸ್ ವಾಶ್, ಸೀರಮ್ ಇದ್ರೆ ಸೀರಮ್ ಒಂದು, ವೈಟಮಿನ್ ಸಿ ಸಪ್ಲಿಮೆಂಟ್ಸ್ ತಗೊಂತೀವಿ, ಮಾಯಿಶ್ಚರೈಸರ್, ಅಷ್ಟೇ. ದಟ್ಸ್ ಇಟ್. ದಟ್ಸ್ ಆಲ್ ಯು ನೀಡ್. ಒಂದು ಒಳ್ಳೆ ಫೇಸ್ ವಾಶ್, ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತ ಒಂದು ಒಳ್ಳೆ ಫೇಸ್ ವಾಶ್, ಆಮೇಲೆ ಒಂದು ಒಳ್ಳೆ ಮಾಯಿಶ್ಚರೈಸರ್. ಸೀರಮ್ ಬೇಕಂದ್ರೆ ಅಡಿಷನ್ ಆಡ್ ಮಾಡ್ಕೊಬಹುದು. ಮತ್ತೆ ಸನ್ಸ್ಕ್ರೀನ್, ದಿಸ್ ಇಸ್ ದ ಮೇನ್ ಥಿಂಗ್. ಸನ್ಸ್ಕ್ರೀನ್ ಇಸ್ ದ ಮೇನ್ ಥಿಂಗ್. ನೀವು ಮನೆ ಒಳಗಡೆ ಇದ್ರೂ ನೀವು ಬೆಳಗಿನ ಹೊತ್ತು ಸನ್ಸ್ಕ್ರೀನ್ ಹಾಕೊಳ್ಳೇಬೇಕಾಗುತ್ತೆ. ಮನೆ ಒಳಗಡೆ ಬೆಳಕಿದೆ ಅಂದ್ರೆ ಸೂರ್ಯನ ಕಿರಣ ಅಲ್ವಾ, ಸೊ ಯು ಹ್ಯಾವ್ ಟು ವೇರ್ ಯೋರ್ ಸನ್ಸ್ಕ್ರೀನ್. ಸೊ ಅದು 3 step ರೋಟೀನ್ ಅಂತ ನಾವು ಕರಿತೀವಿ. ಸೊ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಇದು ಮೇನ್. ನೀವು ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ತೀರಾ ಅಂದ್ರೆ ಮಂತ್ಲಿ ಒನ್ಸ್ ನೀವು ಡಿಟಾಕ್ಸ್ ಮಾಡ್ಕೊಳ್ಳೋಕೆ ನಿಮ್ ಸ್ಕಿನ್ ನ ಒಂದು ಲೈಟ್ ಆಗಿ ಒಂದು ಕ್ಲೀನ್ ಅಪ್ ತರನೋ, ಒಂದು ಫೇಶಿಯಲ್ ತರನೋ ಮಾಡಿಸ್ಕೊಬಹುದು. ಅಗೇನ್ ಯಾವ ತರ ಮಾಡಿಸ್ತೀರಾ, ಎಲ್ ಮಾಡಿಸ್ತೀರಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಮಾಡಿಸ್ಕೊಂತೀರಾ, ಅದೆಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಬೇಕಾಗಿರತ್ತೆ. ಅಂಡ್ ನೀವು ಬೆಟರ್ ಆಪ್ಷನ್ ಈ ನಡುವೆ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಏನ್ ಕರಿತೀವೋ, ಸ್ಕಿನ್ ಡಾಕ್ಟರ್ಸ್, ಅವ್ರ ಹತ್ರನೇ ಹೋಗಿ ನೀವು ಫೇಶಿಯಲ್ಸ್ ಮಾಡಿಸ್ಬೋದು. ಮೆಡಿಫೇಶಿಯಲ್ಸ್ ಇರುತ್ತೆ ಅವ್ರ ಹತ್ರನೇ. ಸೊ ಬೇರೆ ಎಲ್ಲೋ ಹೋಗಿ ಮಾಡ್ಸೋ ಬದಲು ನಿಮ್ಮ ಡಾಕ್ಟರ್ ಹತ್ರನೇ ನೀವು ಸಜೆಷನ್ ಕೇಳಿ, ಅವ್ರ ಹತ್ರನೇ ಒಂದು ಮೆಡಿಕೇಟೆಡ್ ಹೈಡ್ರೋಫೇಶಿಯಲ್ ಅಥವಾ ಮೆಡಿಕೇಟೆಡ್ ಪೀಲ್ಸ್ ಈ ತರದೊಂದು ಮಾಡಿಸ್ಕೊಬಹುದು. ವರ್ಕೌಟ್ ರೂಟೀನ್ ಹೆಂಗಿರುತ್ತೆ ಅಂತ? ಸೊ ವರ್ಕೌಟ್ ಅಂಡ್ ಸ್ಕಿನ್ ರೂಟೀನ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ನೀವು ವರ್ಕೌಟ್ ಮಾಡಿಲ್ಲ ಅಂದ್ರೆ ಅದು ಆಟೋಮ್ಯಾಟಿಕ್ಲಿ ನಿಮ್ ಸ್ಕಿನ್ ಮೇಲೆ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ವರ್ಕೌಟ್ ಮಾಡಿದ್ರೆ ಒಂದಷ್ಟು ಹಾರ್ಮೋನ್ಸ್ ಇರುತ್ತೆ ನಿಮ್ಗೆ, ಅದ್ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್, ಆಕ್ಸಿಟೋಸಿನ್ಸ್, ಅಂಡ್ ಅದೆಲ್ಲ ರಿಲೀಸ್ ಆದಾಗ ನಿಮ್ ಸ್ಕಿನ್ ಗ್ಲೋ ಬರುತ್ತೆ. ಆಟೋಮ್ಯಾಟಿಕ್ಲಿ ಸ್ಕಿನ್ ಗ್ಲೋ ಬರುತ್ತೆ, ನಿಮ್ಗೆ ಒಂಥರ ಆಕ್ಟಿವ್ ಫೀಲ್ ಆಗುತ್ತೆ. ಅಂಡ್ ಟಾಕ್ಸಿನ್ಸ್ ಎಲ್ಲ ನಿಮ್ಗೆ ಸ್ವೆಟ್ ಮೂಲಕ ಹೊರಗಡೆ ಹೋಗುತ್ತೆ. ಸೊ ಡಿಟಾಕ್ಸ್ ಆಗುತ್ತೆ, ನ್ಯಾಚುರಲ್ ಡಿಟಾಕ್ಸ್. ಸೊ ಅದು ಮಾಡ್ಲೇಬೇಕಾಗುತ್ತೆ. ಒಂದಷ್ಟು ಲೈಟ್ ವರ್ಕ್ಔಟ್ ಎವ್ರಿ ಡೇ. ಡಾಕ್ಟರ್ ಸಜೆಸ್ಟ್ ಮಾಡೋದೇನಂದ್ರೆ ಎವ್ರಿ ಡೇ 40 minutes, ಮಿನಿಮಮ್ 40 minutes ಅಟ್ ಲೀಸ್ಟ್, ನಾಟ್ ಎವ್ರಿ ಡೇ, ವೀಕ್ಲಿ ಒಂದು 3 times 45 minutes ಟೈಮ್ ಕೊಟ್ಬಿಟ್ರೆ ಯು ವಿಲ್ ಆಟೋಮ್ಯಾಟಿಕ್ಲಿ ಬಿ ಹೆಲ್ದಿ. ಅಂಡ್ ಡಯಟ್, ನಿಮ್ಮ ಡಯಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ? ಡಯಟ್ ಲಿಸ್ಟ್ ಅಲ್ಲಿ ಎಲ್ಲ ಇರಬೇಕು, ಏನ್ ಇರಬಾರ್ದು ಅನ್ನೋದನ್ನ ಹೇಳ್ತೀನಿ. ಆಕ್ಚುಲಿ ಡೀಪ್ ಫ್ರೈಡ್ ಐಟಮ್ಸ್ ತುಂಬಾ ಅವಾಯ್ಡ್ ಮಾಡ್ಬೇಕು.
ಮೇನ್ಲಿ ನಿಮ್ ಸ್ಕಿನ್ ನಿಮ್ಗೆ ಚೆನ್ನಾಗಿರ್ಬೇಕು ಅಂದ್ರೆ ಡೀಪ್ ಫ್ರೈಡ್ ಐಟಮ್ಸ್ ಅವಾಯ್ಡ್ ಮಾಡ್ಬೇಕು. ಅಂಡ್ ಈ ಪ್ಯಾಕೆಟ್ ಗಳಲ್ಲಿ ಬರುತ್ತಲ್ವಾ ಚಿಪ್ಸ್ ಅದು ಇದು, ಅದನ್ನ ಚೂರು ಅವಾಯ್ಡ್ ಮಾಡಿದ್ರೆ ಬೆಟರು. ಮನೇಲೆ ಡೀಪ್ ಫ್ರೈಡ್ ಮಾಡ್ಕೊಳಂಗಿದ್ರು ಯಾವಾಗಾದ್ರು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಎಂಜಾಯ್ ಮಾಡ್ಬೋದು. ಬಟ್ ಅದನ್ನು ಅಷ್ಟೇ ಮನೇಲಿ ಮಾಡ್ಕೊಂಡ್ರೆ ಬೆಟರ್. ವಡೆ, ಉದ್ದಿನ ವಡೆನೋ, ಮಸಾಲ ವಡೆನೋ ಅಥವಾ ಚಿಪ್ಸೇನೆ ಮನೇಲಿ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್. ಅಂಡ್ ಈ MSG ಜಾಸ್ತಿ ಇರುವಂತದ್ದು, ಸೋಡಿಯಂ ಜಾಸ್ತಿ ಇರುವಂತ ಐಟಮ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಚೈನೀಸ್ ಫುಡ್ಸ್ ಅಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಟೋಟಲಿ ಅವಾಯ್ಡ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.